ಇಲ್ಲ ರಾಜಕೀಯ ಮುಖಂಡರಿಗೆ ಹೇಳುವಂಥದ್ದಾದರೆ, ಯಾಕಂದರೆ ಈ ಥರದ್ದು ಆದಾಗ ಸರ್ ಸಾಕಷ್ಟು ತೊಂದರೆಗಳಾಗ್ತಾ ಇರುತ್ತೆ. ಇದು ಒಂದೇ ಇವಾಗ ಬಿಡದಿ ಒಂದೇ ನಮ್ಮ ಕಣ್ಮುಂದೆ ಕಾಣ್ತಾ ಇದೆ. ಇನ್ನು ಉತ್ತರ ಕರ್ನಾಟಕ ಭಾಗದ ಕಡೆ ಹೋದರೆ ಸಾಕಷ್ಟು ಹಿಂದುಳಿದ ಪ್ರದೇಶಗಳಿದೆ. ಸೊ ಅದನ್ನು ಡೆವಲಪ್ಮೆಂಟ್ ಮಾಡೋಕ್ಕಾಗಲ್ವಾ ಇವ್ರಿಗೆ? ಈಗ ನಾವು ಒಂದು ಮಾತ್ರ ನಾವು ಇವಾಗ ಬೆಂಗಳೂರಿಂದ ನೋಡ್ತಾ ಇದ್ದೀವಿ. ನಾವು ಈ ಒಂದು ಸಮಸ್ಯೆ ನಮ್ಮ ಕಣ್ಣಿಗೆ ಕಾಣ್ತಾ ಇದೆ. ಇದನ್ನು ಹೊರತುಪಡಿಸಿ ನಾವು ಆ ಕಡೆ ಭಾಗದಲ್ಲಿ, ಉತ್ತರ ಕರ್ನಾಟಕ ಭಾಗದಲ್ಲಿ ಸಾಕಷ್ಟು ಇದೆ ಸರ್. ಯಾವುದೇ ಬೆಳವಣಿಗೆನೇ ಆಗಿಲ್ಲ ನೋಡುವಂಥದ್ದಾದರೆ. ಯಾಕಂದರೆ ಅಲ್ಲಿ ಕೈಗಾರಿಕಾ ಉದ್ಯಮ ಇರಬಹುದು, ಡೆವಲಪ್ಮೆಂಟ್ ವಿಚಾರ ಇರಬಹುದು, ಯಾವುದೂ ಆಗಿಲ್ಲ. ಬಟ್ ರಾಜಕೀಯ ವ್ಯಕ್ತಿಗಳು ಏನು ಮಾಡ್ತಾ ಇದ್ದಾರೆ ಅಂದರೆ, ಈಗ MLAಗಳಾಗಿರ್ಬೋದು, MP ಗಳಾಗಿರ್ಬೋದು, ತಮ್ಮ ಕ್ಷೇತ್ರಗಳನ್ನು ಸುಧಾರಣೆ ಮಾಡಿಕೊಳ್ಳುವಲ್ಲಿ ವಿಫಲರಾಗ್ತಾ ಇದ್ದಾರೆ ಅಂತ ಒಂದು ಅಲ್ಲಿಯ ಜನರ ಕೂಗಾಗಿರುವಂಥದ್ದು. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಅದೇ ನಾನು ಆಗಲೇ ಹೇಳ್ತಾ ಇದ್ದೀನಿ, ರಾಜಕೀಯ ಮುತ್ಸದ್ದಿಗಳಿದ್ರ ಮುಂಚೆ ಈಗ ಬರೀ ರಾಜಕಾರಣಿಗಳಿದ್ದಾರೆ. ಜೊತೆಗೆ ರಾಜಕಾರಣಿಗಳಿಗೆ ಗೆಲ್ಲೋದು ಹೆಂಗೆ ಅಂತ ಗೊತ್ತಾಗ್ಬಿಟ್ಟಿದೆ ಅನ್ಸುತ್ತೆ. ಗೆದ್ದವ್ರಿಗೆಲ್ಲರಿಗೂ ಹೆಚ್ಚು ಕಡಿಮೆ ಗೆಲ್ಲೋದು ಹೆಂಗೆ ಅಂತ ಗೊತ್ತಿರುತ್ತೆ. ಸಲೀಸಾದ ದಾರಿಗಳಿಂದ ಗೆದ್ದಿದ್ದಾರೆ. ಇಲ್ಲ ಅದು ಹಣ ಆಗಿರ್ಬೋದು ಅಥವಾ ಜನಗಳ ಭಾವನೆಗಳನ್ನು ಮ್ಯಾನಿಪುಲೇಟ್ ಮಾಡಿ ಆಗಿರ್ಬೋದು. ಈಗಿರೋ ಅಧಿಕಾರದಕ್ಕೂ ಹೆಚ್ಚು ಕಡಿಮೆ ಹಂಗೆ ಆಗಿರೋದಲ್ಲ. ಎಲ್ಲೋ ಒಂದು ಕಡೆ ಏನಂದರೆ ಅದನ್ನೆಲ್ಲ ಮೀರಿ ಕೆಲಸಕ್ಕೋಸ್ಕರ ಓಟ್ ಹಾಕಿ ಜನ ಸರಿಯಾದವನ್ನು ಗೆಲ್ಸಿದ್ದಾರೆ ಅಲ್ಲಲ್ಲಿ. ಸೊ ಅದು ಆಗಿದೆ. ಹಾಗಾಗಿ ಭರವಸೆ ಇವತ್ತು ಉಳ್ಕೊಂಡಿದೆ. ದುಡ್ಡುಗೋಸ್ಕರ ಮಾರ್ಕೋತಿದ್ದೀವಿ ಓಟ್ನ? ಹೌದು, ಖಂಡಿತ. ಬೇಕಾದಷ್ಟು ಎಕ್ಸಾಂಪಲ್ ನಾವು ಬಿಹಾರದಲ್ಲೇ ನೋಡಿದ್ವಲ್ಲ, ಅಷ್ಟೊಂದೆಲ್ಲ ಆ್ಯಂಟಿ ಇನ್ಕಮೆನ್ಸಿ ಇದ್ದೂ ನಿತೀಶ್ ಕುಮಾರ್ ಅವ್ರು ಗೆದ್ದಿದ್ದೇನೆ ಎಲೆಕ್ಷನ್ ಟೈಮಲ್ಲೇ ಸರ್ಕಾರದ ದುಡ್ಡನ್ನು ಹಂಚಿಬಿಟ್ರಲ್ಲ. ಬಾಯ್ಬಿಟ್ಟೆ ಹೇಳ್ತಾರಲ್ಲ ಜನ. ಅಂದರೆ ಜನಗಳಿಗೆ ಎಜುಕೇಷನ್ ಇಲ್ಲ. ಎಜುಕೇಷನ್ ಅಂದಾಗ ಏನಾಗಿದೆ? ಎಜುಕೇಷನ್ ಅಂತ ಅವಾಗಿಂದ ಹೇಳ್ತಾ ಇದ್ರಲ್ಲ ಸರ್. ಎಜುಕೇಷನ್ ಅಂತ ಯಾವ ಥರ ಬೇಕಾಗತ್ತೆ ಒಬ್ಬ ಮನುಷ್ಯನಿಗೆ? ಎಲ್ಲ ಥರದ ಎಜುಕೇಷನ್ ಬೇಕಾಗತ್ತೆ. ಯಾಕಂತಂದರೆ ನಾವು ಸಮಾಜದಲ್ಲಿ ಒಂದು ಸ್ಥಾನದಲ್ಲಿರಬೇಕು, ಅಥವಾ ನಮ್ಮ ತಿಳುವಳಿಕೆಗಳು ನಾವು ನಡೆಯುವಂಥ ರೀತಿ ಇರಬಹುದು, ಎಲ್ಲವೂ ಕೂಡ ನೀವು ಶಿಕ್ಷಣ ಅಂತ ಅವಾಗಿಂದ ಹೇಳ್ತಾ ಇದ್ದಾರೆ. ಯಾಕಂದರೆ ಇವತ್ತಿನ ರಾಜಕೀಯ ಬದಲಾವಣೆ ಇವಾಗೆಲ್ಲ ಜನ್ಸಿಗಳು ಸರ್, ತುಂಬ ಯುವಕರೆಲ್ಲನೂ ಬೇರೆ ಬೇರೆ ಆಲೋಚನೆಗಳು ಆ ಥರದ ದೃಷ್ಟಿಯಲ್ಲಿ ಹೋಗ್ತಾ ಇರುವಂಥದ್ದು. ಬಟ್ ಅದು ನೋಡಿದಾಗ ನಿಮಗೆ ಇನ್ನು ಇವತ್ತಿನ ಯುವಕರಿಗೆ ನೀವು ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ? ಏನೆಲ್ಲ ಎಜುಕೇಷನ್ ಬೇಕಾಗುತ್ತೆ ಅಂತ ನಿಮ್ಗೆ ಅನಿಸುತ್ತೆ? ಮುಖ್ಯವಾಗಿ ನಮಗೆ ನಮ್ಮ ಶಕ್ತಿಗಳೇನು, ನಮ್ಮ ಹಕ್ಕುಗಳೇನು, ನಮ್ಮ ಕರ್ತವ್ಯಗಳೇನು, ಇವುಗಳನ್ನು ತಿಳ್ಕೊಳ್ಳೋದು ಕಾನ್ಸ್ಟಿಟ್ಯೂಷನಲ್ ಎಜುಕೇಷನ್ ಮೊದಲು ಮುಖ್ಯ ಅನಿಸುತ್ತೆ. ಈಗಿನ ಪರಿಸ್ಥಿತಿ ಅಥವಾ ಯಾವತ್ತಿನ ಪರಿಸ್ಥಿತಿಯಲ್ಲೂ ಅಷ್ಟೇ. ನಮ್ಮಲ್ಲಿ ಎಷ್ಟೊಂದು ಜನ ಓಟ್ ಹಾಕಿದ ನಂತರ ನಮ್ಗೆ ಯಾಕೆ ರಾಜಕೀಯ ಅಂತ ಕೇಳೋರು ತುಂಬ ಜನ ಇದ್ದಾರೆ. ಓಟ್ ಹಾಕದೇ ರಾಜಕೀಯ ಅಂತ ನಾನು ಹೇಳ್ತೇನೆ ಅವ್ರಿಗೆ. ಓಟ್ ಹಾಕದೇ ರಾಕಿ. ನೀವು ಓಟ್ ಹಾಕೋದು ಅದೊಂದು ನಿಮ್ಮ ರಾಜಕೀಯ ಇದು ಎಕ್ಸ್ಪ್ರೆಷನ್. ಅದು ಇಟ್ಸ್ ಅ ಪೊಲಿಟಿಕಲ್ ಎಕ್ಸ್ಪ್ರೆಷನ್. ನೀವು ಎಂಥವ್ರಿಗೆ ಓಟ್ ಹಾಕ್ತೀರ ಅಂತ ಅವ್ನು ಕೆಲಸ ಮಾಡ್ತಾನೆ ಅಂತ ಓಟ್ ಹಾಕ್ತೀರಾ, ಅಥವಾ ಐಡಿಯಾಲಜಿಯಾಗಿ ಓಟ್ ಹಾಕ್ತೀರಾ, ಅವ್ನು ಏನು ಮಾಡ್ತಾರೆ ಅಥವಾ ಅವನು ಏನು ಅನ್ನೋದಕ್ಕೆ ಓಟ್ ಹಾಕ್ತೀರಾ. ಸೊ ಪೊಲಿಟಿಕಲ್ ಪ್ರೊಸೆಸ್ ಒಳಗೆ ನೀವು ಇನ್ವಾಲ್ವ್ ಆಗ್ತಾ ಇದ್ದೀರಾ. ಅದನ್ನು ಮುಂದಕ್ಕೆ ತೊಗೊಂಡು ಹೋಗಬೇಕಾಗಿದೆ. ಅದಷ್ಟೇ ಅಲ್ಲ ರಾಜಕೀಯ ಅಂತಂದರೆ, ಅದು ಪ್ರಜಾಪ್ರಭುತ್ವದಲ್ಲಿ ಜನಗಳು ಎಷ್ಟು ರಾಜಕೀಯವಾಗಿ ಸಕ್ರಿಯವಾಗಿರ್ತಾರೋ ಅಷ್ಟು ಪ್ರಜಾಪ್ರಭುತ್ವ ಹೆಲ್ದಿಯಾಗಿರುತ್ತೆ, ಆರೋಗ್ಯಕರವಾಗಿ ನಡೆಯುತ್ತೆ. ನಮ್ಮ ಜನ ಸಕ್ರಿಯವಾಗಿಲ್ಲ. ಕಾಸಿಸ್ಕೊಂಡು ಓಟ್ ಹಾಕ್ತೀವಿ ಅಂದರೆ ಅಲ್ಲೇ ನಮ್ಮ ಪ್ರಜಾಪ್ರಭುತ್ವ ಏನು ಅಂದರೆ ಗೊತ್ತಿಲ್ಲ ಅಂತ. ಯಾಕಂದರೆ ಅಲ್ಲಿ ಕೋಟ್ಯಾಂತರ ರೂಪಾಯಿ ಹೋಗ್ತಾ ಇದೆ ನಮ್ಮ ತೆರಿಗೆಗಳಿಂದ, ನಮ್ಮ ಸಂಪನ್ಮೂಲಗಳಿಂದ ಸಂಪಾದನೆ ಆಗ್ತಾ ಇದೆ ಸರ್ಕಾರಕ್ಕೆ. ಅದು ನಮ್ಮ ದುಡ್ಡು. ಆ ದುಡ್ಡು ನಮಗೆ ಬರಬೇಕು. ಇನ್ನೂ ಇದು 10,000 ರೂಪಾಯಿ 20,000 ರೂಪಾಯಿಗೆ ಮಾರ್ಕೊಳ್ಳುವಂಥ ಓಟಲ್ಲ ಇದು. ಕೋಟ್ಯಾಂತರ ರೂಪಾಯಿ ಓಟು ಇದು ಅಂತ ಅವ್ರಿಗೆ ಗೊತ್ತಿಲ್ಲ.